ಹಾಯ್ ಆಲ್. ನಾನಿವತ್ತು ಮಾರ್ನಿಂಗಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೆನ್ನೆನೇ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ, ಇವತ್ತು ಬೇಗ ಪೂಜೆ ಮಾಡ್ಕೋಬೋದು ಅಂತ ಹೇಳಿ. ಇವತ್ತೇನಿದ್ರು ಹೂವು ಹಾಕ್ಕೊಂಡು ಪೂಜೆ ಮಾಡ್ಕೊಳ್ಳೋದಷ್ಟೇ ಇದೆ. ಹೂವು ಹಾಕ್ಕೊಳ್ತಾ ಇದ್ದೀನಿ. ಭೀಮ್ನ ಅಮಾವಾಸ್ಯೆ ಇರೋದ್ರಿಂದ ಬೇಗ ಪೂಜೆ ಮುಗಿಸೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಟಿದ್ದೆ ನೆನ್ನೆನೇ. ಇನ್ನು ನೈವೇದ್ಯಕ್ಕೆ ಅಂತ ಹೇಳಿ ನಾನಿಲ್ಲಿ ಹಾಲು ಖೀರು ಅಥವಾ ಶಾವಿಗೆ ಖೀರು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಹಾಲನ್ನ ಕಾಯಕ್ಕಿಟ್ಟು ಇಲ್ಲಿ ಶಾವಿಗೆನ ಹುರ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಇದಾಗಿದೆ ಇವಾಗ ಶಾವಿಗೆ. ಇದನ್ನು ತೆಗೆದುಬಿಟ್ಟು ನಾನಿಲ್ಲಿ ತುಪ್ಪ ಸೇರಿಸಿ 1 ಸ್ಪೂನಷ್ಟು ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ. ನಾನು ಕಮ್ಮಿನೇ ಮಾಡ್ತಾ ಇರೋದ್ರಿಂದ ಕಮ್ಮಿ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾಗಿದೆ ಇವಾಗ. ಹಾಲನ್ನ ಮೊದಲೇ ಕಾಯಕ್ಕಿಟ್ಟಿದ್ದೆ ಅಲ್ವಾ, ಅದು ಕಾದಿದೆ. ಇವಾಗ ಅದಕ್ಕೆ ಹುರ್ಕೊಂಡಿರೋ ಶಾವಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಶಾವಿಗೆ ಮುಕ್ಕಾಲು ಭಾಗ ಬೇಯೋ ತನಕ ನಾನಿಲ್ಲಿ ಸಕ್ಕರೆ ಸೇರಿಸಲ್ಲ, ಯಾಕಂದರೆ ಮೊದಲೇ ಸಕ್ಕರೆ ಸೇರಿಸೋದ್ರಿಂದ ಶಾವಿಗೆ ಬೇಗ ಬೇಯಲ್ಲ. ಮುಕ್ಕಾಲು ಭಾಗ ಬೆಂದಮೇಲೆ ಸೇರಿಸಿದ್ರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಕೊನೆಯಲ್ಲಿ ಹಾಕ್ಕೊಳ್ತೀನಿ. ಆಲ್ಮೋಸ್ಟ್ ಇದು ಬೇಯ್ತಾ ಬಂದಿದೆ ಇವಾಗ. ನಾನು ಇದಕ್ಕೆ ಕೊನೆಯಲ್ಲಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಬಾದಾಮಿ ಪೌಡರ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಫ್ರೈ ಮಾಡಿಟ್ಟಿರೋ ಡ್ರೈ ಫ್ರೂಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಾಗಿದೆ ಇವಾಗ. ಇವಾಗ ನೈವೇದ್ಯಕ್ಕೆ ಎತ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನಾನು ನಾರ್ಮಲ್ಲಾಗಿ ಎಲ್ಲ ದಿನ ಹೇಗೆ ಪೂಜೆ ಮಾಡ್ತೀನೋ ಇವತ್ತು ಹಾಗೆ ಪೂಜೆ ಮಾಡ್ತಾಯಿದ್ದೀನಿ. ಭೀಮ್ನ ಅಮಾವಾಸ್ಯೆ ಇರೋದ್ರಿಂದ ತುಂಬ ಜನ ಪಾದ ಪೂಜೆ ಎಲ್ಲ ಮಾಡಿ ಪೂಜೆ ಮಾಡ್ತಾರೆ. ಬಟ್ ನಾನು ಈ 8 ವರ್ಷದಲ್ಲಿ ಯಾವತ್ತೂ ಪಾದ ಪೂಜೆ ಎಲ್ಲ ಮಾಡಿ ಭೀಮ್ನ ಅಮಾವಾಸ್ಯೆನ ಸೆಲೆಬ್ರೇಟ್ ಮಾಡಿಲ್ಲ. ಸೊ ಹಂಗಾಗಿ ಇವತ್ತು ಕೂಡ ಮಾಡ್ತಾಯಿಲ್ಲ. ವಿಡಿಯೋಗೋಸ್ಕರ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ, ಆ್ಯಂಡ್ ನನ್ನ ಹಬ್ಬಿಗೂ ಕೂಡ ಅದೆಲ್ಲ ಇಷ್ಟ ಇಲ್ಲ. ಸೊ ಹಂಗಾಗಿ ಮಾಡ್ತಾಯಿಲ್ಲ. ನಾರ್ಮಲಾಗಿ ಎಲ್ಲ ಡೇಸಲ್ಲೂ ಹೇಗೆ ಪೂಜೆ ಮಾಡ್ಕೊಳ್ತಾ ಇದ್ನೋ ಹಾಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಬೇಗ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ, ಹೊರಗಡೆ ಹೋಗೋದಿದೆ. ಸೊ ಹಂಗಾಗಿ ಹೋಗ್ತಾ ಅಂದಿವಿ ನಮ್ಮ ಮನೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀವಿ ಅಷ್ಟೇ. ಮನೆ ದೇವ್ರ ದರ್ಶನ ಮಾಡಿ ಆಮೇಲೆ ಅಮ್ಮ ಮನೆಗೆ ಹೋಗೋದಿದೆ. ಸೊ ಹಂಗಾಗಿ ಬೇಗ ಬೇಗ ಮುಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಇವಾಗ ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬಂದ್ವಿ. ದೇವಸ್ಥಾನ ನಿಯರೇ ಇದೆ ನಮ್ಮ ಊರಿಗೆ ಇದು ದೇವಸ್ಥಾನ. ಅಮ್ಮ ಮನೆಗೆ ಹೋಗ್ತಾ ಅಂದಿವೇನೇ ಇದೆ ನಮ್ಮ ಮನೆ ದೇವ್ರ ದೇವಸ್ಥಾನ ಹುಲಿಯೂರಮ್ಮ, ಹಳೆ ಊರಲ್ಲಿರೋದು. ಸೊ ಅದನ್ನ ಮುಗಿಸಿ ನಾವು ಅಮ್ಮ ಮನೆಗೆ ಬಂದು ಹಾರ ನೋಡಿತಿದ್ದಾಗೆ ತಮ್ಮನ ಹೆಂಡತಿ ಮಗು ಎತ್ಕೊಂಡು ಬಂದು ಆಚೆ ವೆಯ್ಟ್ ಮಾಡ್ತಾಯಿದ್ಲು. ನನ್ನ ಮುದ್ದು ನೋಡೋಕ್ಕೋಸ್ಕರನೇ ನಾನು ಇವತ್ತು ಬೇಗ ಬಂದೆ. ನನ್ನ ಹಬ್ಬಿಗೆ ಇಲ್ಲೇ ಅಮ್ಮ ಮನೆ ಹತ್ರನೇ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಬರ್ತಾಯಿದ್ರು. ಸೊ ಹಂಗಾಗಿ ನಾನು ಪೂಜೆ ಎಲ್ಲ ಮುಗಿಸಿ ಅವಳಿಗೋಸ್ಕರ ಇವತ್ತು ಬೇಗ ಬಂದಿದ್ದೀನಿ. ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾಳೆ ನನ್ನ ಮುದ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.